ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ವಿಧಾನಸೌಧದ ಮುಂದೆ ಯುವಕ ಹೈ ಡ್ರಾಮಾ ಮಾಡಿದ್ದಾನೆ. ಸಿಎಂಗೆ ಶಾಲನ್ನ ಹಾಕೋದಕ್ಕೆ ಏಕಾಏಕಿ ನುಗ್ಗಿದ್ದಾನೆ ಯುವಕನೋರ್ವ. ಏಕಾಏಕಿ ವೇದಿಕೆಗೆ ಯುವಕ ನುಗ್ಗಿದ್ದಾನೆ. ವಿಧಾನಸೌಧದ ಮುಂದೆ ನಡೀತಾ ಇತ್ತು ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಯುವಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ಸ್ಥಳದಲ್ಲಿ ಕೆಲ ಕ್ಷಣ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ಯುವಕ ಏಕಾಏಕಿ ಸ್ಟೇಜ್ ಮೇಲೆ ಹತ್ತೋಕೆ ಪ್ರಯತ್ನ ಪಟ್ಟಿದ್ದಾನೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಯುವಕ ಏಕಾಏಕಿ ಸಿದ್ದರಾಮಯ್ಯನವರಿಗೆ ಶಾಲನ್ನ ಹೊದಿಸೋಕೆ ನುಗ್ಬಿಡ್ತಾನೆ. ಅಲ್ಲಿ ಕೆಳಗಡೆ ಯಾರು ಇರೋದಿಲ್ಲ, ಸ್ಟೇಜ್ನ ಕೆಳಗಡೆ. ಈ ಹಿನ್ನೆಲೆಯಲ್ಲಿ ಏಕಾಏಕಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರಿಗೆ ಶಾಲು ಹೊದಿಸ್ಬಿಡ್ಬೇಕು ಒಟ್ನಲ್ಲಿ ಅಂತ ಹೇಳಿ ನುಗ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಕೆಳಗಡೆ ಇಳಿಸುವಂತಹ ಕೆಲಸಗಳು ಕೂಡ ಆಗಿದೆ. ಅಧಿಕಾರಿಗಳು ಈಗ ಆತನನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಒಂದ್ ಕಡೆ ಅಲ್ಲಿ ನೆರೆದಿದ್ದಂತಹ ವೇದಿಕೆ ಮೇಲೆ ಇದ್ದಂತಹ ಗಣ್ಯರು ಕೂಡ ಒಂದ್ ಕಡೆ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಇದೇನಪ್ಪ ಸಡನ್ ಆಗಿ ಯಾವುದೋ ವ್ಯಕ್ತಿ ಏಕಾಏಕಿ ನುಗ್ತಾ ಇದ್ದಾನೆ ಸ್ಟೇಜ್ ಮೇಲೆ ಅಂತ ಹೇಳಿ. ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಯುವಕನನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಕ್ಷಣ ಕಾಲ ಗಾಬರಿಗೆ ಒಳಗಾಗಿದ್ದಾರೆ ವೇದಿಕೆ ಮೇಲಿನ ಗಣ್ಯರು. ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಯಾರೂ ಇಲ್ಲದ ಸ್ಥಳವನ್ನ ನೋಡಿಕೊಂಡು ಸಿಎಂಗೆ ಶಾಲ್ ಹಾಕೋದಕ್ಕೆ, ಶಾಲನ್ನ ಹೊದಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಯುವಕನೋರ್ವ. ವಿಧಾನಸೌಧದ ಮುಂದೆ ಹೈ ಡ್ರಾಮಾ ನಡೆದಿದೆ. ಭದ್ರತಾ ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಿಎಂ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಎಂಗೆ ಶಾಲನ್ನ ಹಾಕೋದಕ್ಕೆ ಹೋಗಿ ಏಕಾಏಕಿ ವೇದಿಕೆಯ ಮೇಲೆ ಗೂಳಿ ತರ ನುಗ್ಗಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆತನನ್ನ ಕ್ಷಣ ಮಾತ್ರದಲ್ಲಿ ಆತನನ್ನ ಕೆಳಗಿಳಿಸಿಕೊಂಡು ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ. ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರು, ಆತನ ಹಿನ್ನೆಲೆ ಏನು, ಯಾಕಾಗಿ ಆ ರೀತಿಯಾಗಿ ಸ್ಟೇಜ್ ಮೇಲೆ ಹತ್ತಿದ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಎಲ್ಒ ಸುರೇಶ್, ಸಿಎಂ ಕಾರ್ಯಕ್ರಮದಲ್ಲಿ ಅಂದ್ರೆ ವೇದಿಕೆ ಮೇಲೆ ಇರುವಂತಹ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯ ಕಂಡು ಬರ್ತಾ ಇದೆ. ಈಗ ಆತ ಯಾರು, ಆತನ ಹಿನ್ನೆಲೆ ಏನು, ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ ಅಂತ? ವಿಧಾನಸೌಧದ ಪೂರ್ವ ದ್ವಾರದ ಮೆಟ್ಟಿಲುಗಳ ಮೇಲೆ ಆಯೋಜಿಸಿದಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆತ ಒಬ್ಬ ಮುಖ್ಯಮಂತ್ರಿ ಆಪ್ತ ಅಂತಕ್ಕಂಥದ್ದು ಈಗ ಪ್ರಾಥಮಿಕವಾಗಿ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿಯ ಅಭಿಮಾನಿ ಅಂತ ಇಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ ಇದೆ. ಇನ್ನು ಹೆಚ್ಚಿನದಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವಾಗ ಅಂದ್ರೆ ಏಕಾಏಕಿ ಮುಖ್ಯಮಂತ್ರಿಗಳತ್ತ ಧಾವಿಸುವಂತಹ ಯುವಕ ಸ್ಟೇಜ್ ಧಾವಿಸುವಂತಕ್ಕೆ ಪ್ರಯತ್ನ ಮಾಡ್ತಾನೆ. ಆ ವೇಳೆ ಸ್ಟೇಜ್ ಹತ್ತಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ತನ್ನ ಕೈಯಲ್ಲಿ ಶಾಲನ್ನು ನೇರವಾಗಿ ಎಸೆಯುವಂತಹ ಪ್ರಯತ್ನ ಮಾಡ್ತಾನೆ ಮುಖ್ಯಮಂತ್ರಿ. ಹಾಗಾಗಿ ಮುಖ್ಯಮಂತ್ರಿ ಪಕ್ಕದ ಜಾರ್ಜ್ ಸಮೀಪ ಹೋಗಿ ಬೀಳುವಂತದ್ದು. ಓಕೆ ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸಂವಿಧಾನವನ್ನು ಉಳಿಸುವ, ಸಹಬಾಳ್ವೆಯನ್ನು ಉಳಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ವಿಘ್ನ ವಿನಾಯಕನಿಂದಲೇ ಬದ್ರಿಕೊಪ್ಪಲಿಗೆ ವಿಘ್ನ ಎದುರಾದಂತಿದೆ. ಯುವಕರು ಪೊಲೀಸರ ಭಯಕ್ಕೆ ಊರನ್ನ ತೊರೆತಾ ಇದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದ್ರಿಕೊಪ್ಪಲಿನಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಸದ್ಯ ಬದ್ರಿಕೊಪ್ಪಲಿನ 23 ಮಂದಿಯನ್ನ ಬಂಧಿಸಲಾಗಿದೆ. ಗಣೇಶೋತ್ಸವದಲ್ಲಿ ಭಾಗಿಯಾದವರ ಜೊತೆಗೆ ಮನೆಯಲ್ಲಿ ಇದ್ದವರನ್ನೂ ಕೂಡ ಬಂಧಿಸಲಾಗಿದೆ. ಹೀಗಾಗಿ ತಮ್ಮನ್ನು ಎಲ್ಲಿ ಬಂಧಿಸ್ಬಿಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿ 30ಕ್ಕೂ ಹೆಚ್ಚು ಯುವಕರು ಊರನ್ನ ತೊರೆದಿದ್ದು, ಇತ್ತ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾವೆ. ಮಂಡ್ಯ ಜಿಲ್ಲೆಯ ಸೋಂಪುರ ಗ್ರಾಮದಲ್ಲಿ ಕಿಡಿಗೇಡಿಗಳು ವಿಘ್ನ ವಿನಾಯಕನನ್ನೇ ಕದ್ದೊಯ್ದಿದ್ದಾರೆ. ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಗ್ರಾಮದ ಯುವಕರು ಇಂದು ವಿಜೃಂಭಣೆಯಿಂದ ವಿಘ್ನ ವಿನಾಯಕನ ವಿಸರ್ಜನೆಗೆ ಪ್ಲಾನ್ ಮಾಡಿದ್ರು. ಆದರೆ ಯಾರು ಕಿಡಿಗೇಡಿಗಳು ರಾತ್ರೋರಾತ್ರಿ ಮೂರ್ತಿಯನ್ನ ಎತ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥರು ಬಂದು ನೋಡಿದ್ರೆ ಫುಲ್ ಶಾಕ್ ಆಗಿದ್ದಾರೆ. ಗಣಪನಿಲ್ಲದನ್ನ ಕಂಡು ಜನರು ಬೇಸರಗೊಂಡಿದ್ದಾರೆ. ಜೊತೆಗೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಪೆಂಡಾಲ್ನ ಅಕ್ಕಪಕ್ಕ ಮನೆಗಳ ನೀರಿನ ನಲ್ಲಿಗಳನ್ನ ಮುರಿದು ಕಿರಾತಕರು ಪರಾರಿಯಾಗಿದ್ದಾರೆ. ಹೊನ್ನಾವರದ
ಕಾಸರಗೋಡ ಟೊಂಕಾದಲ್ಲಿ ಕಡಲಾಮೆ ಕಳೆಬರಹ ಪತ್ತೆಯಾಗಿದೆ. ಅಲಿವ್ ರಿಡ್ಲೆ ಮತ್ತು ಗ್ರೀನ್ ಜಾತಿಯ ಕಡಲಾಮೆ ಕಳೆಬರಹ ಕಂಡುಬಂದಿದೆ. ಹೊನ್ನಾವರದ ಅರಣ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರು ಕಡಲಾಮೆಯ ಅಂತಿಮ ದರ್ಶನವನ್ನು ಪಡೆದು ತಿಂಗಳಲ್ಲಿ ಈಗಾಗಲೇ ಒಟ್ಟು 5 ಕಡಲಾಮೆಗಳು ಮೃತಪಟ್ಟಿದ್ದು, ಕಡಲಾಮೆ ರಕ್ಷಣೆಗಾಗಿ ಮೀನುಗಾರರು ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಹೀಗಾಗಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಲಾಗ್ತಾ ಇದೆ. ಉಜ್ಜಿನ ಕುಂಟೆಯಿಂದ ಖ್ಯಾತ ಸಂದ್ರದ ನಂದಿಹಳ್ಳಿವರೆಗೂ ಮಾನವ ಸರಪಳಿ ನಿರ್ಮಿಸುವುದಕ್ಕೆ ಸಿದ್ಧತೆ ನಡೆಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆಯನ್ನು ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಮಾನವ ಸರಪಳಿ ನಿರ್ಮಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ರಸ್ತೆ ಬಂದ್ ಆಗಲಿದೆ. ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾದ್ಯಂತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. 90,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಮಾನವ ಸರಪಳಿ ನಿರ್ಮಿಸಲಾಗಿದೆ. ಬೀದರ್ನಿಂದ ಚಾಮರಾಜನಗರವರೆಗೆ 40 ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಲಾಗಿದೆ. ಬೀದರ್ನ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಹಳ್ಳಿಖೇಡದವರೆಗೆ ಮಾನವ ಸರಪಳಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದ್ರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಉಪಹಾರ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂದು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಚಿತ್ರದುರ್ಗದಲ್ಲಿಯೂ ಮಾನವ ಸರಪಳಿ ರಚನೆಯನ್ನ ಮಾಡಲಾಗಿದೆ. ಮೊಳಕಾಲ್ಮೂರಿನಿಂದ ಹಿರಿಯೂರು ಜೆಜೆ ಹಳ್ಳಿ ಗಡಿವರೆಗೆ ಒಟ್ಟು 145 ಕಿಲೋಮೀಟರ್ ಉದ್ದ ಮಾನವ ಸರಪಳಿಗೆ ಪ್ಲಾನ್ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ ಸೇರಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಅಲ್ಲದೆ ಜಿಲ್ಲೆಯ 6 ತಾಲೂಕಿನ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಭಾಗವಹಿಸುವುದಕ್ಕೆ ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ದಾರೆ. ಶಾಸಕ ಮುನಿರತ್ನ ಬಂಧನ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಮುನಿರತ್ನ ಅವರೇ ಆ ಆಡಿಯೋದಲ್ಲಿ ಮಾತನಾಡಿದ್ರೆ ಅನ್ನೋದು ತಪ್ಪು. ಅದರಲ್ಲಿ ಯಾವುದೇ ಗೊಂದಲ, ಅನುಮಾನ ಇಲ್ಲ. ಆದರೆ ಅವರದ್ದೇ ಆಡಿಯೋ ಹೌದೋ ಅಲ್ವೋ ಅನ್ನುವಂತಹ ಬಗ್ಗೆ ಪರಿಶೀಲನೆ ಮಾಡದೆ ಬಂಧನ ಮಾಡುವ ಅವಶ್ಯಕತೆ ಇರಲಿಲ್ಲ. ಕಾನೂನು ಸರಿಯಾದ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಭರವಸೆ ಇದೆ ಎಂದರು. ಮುನಿರತ್ನ ಅವರು ಮಾತನಾಡಿದ್ದು ಆಡಿಯೋದಲ್ಲಿ ಏನಿದೆ, ಅವರು ನಂದು ಧ್ವನಿ ಆಗಿದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲೋ ಒಂದು ಕಡೆ ಇವತ್ತು ಹೇಳಿದ್ದಾರೆ. ಹಾಗಾಗಿ ಅದನ್ನು ವೆರಿಫಿಕೇಷನ್ ಮಾಡಲಿ. ಮಾತನಾಡಿದರೆ 100% ತಪ್ಪು. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮ್ಮ ಮನಸ್ಸಿನಲ್ಲಿ ಗೊಂದಲ, ಅನುಮಾನ ಇಲ್ಲ. ಆದರೆ ಇಷ್ಟು ತರಾತುರಿಯಲ್ಲಿ ಅವರು ಅಲ್ಲೇ ಇದ್ದಾರೆ. ಕೊಪ್ಪಳದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ ಜೋಡಿಗಳನ್ನು ನ್ಯಾಯಾಲಯ ಮತ್ತೆ ಒಂದು ಮಾಡಿದೆ. ಗಂಗಾವತಿ ಕೋರ್ಟ್ನ ಲೋಕ ಅದಾಲತ್ನಲ್ಲಿ ಮುನಿಸು ಮರಿತ 8 ಜೋಡಿಗಳು ಮತ್ತೆ ಒಂದಾಗಿವೆ. ನ್ಯಾಯಾಧೀಶರ ಸಮ್ಮುಖದಲ್ಲೇ ಚಳ್ಳೂರು ಕ್ಯಾಂಪ್ನ ಆನಂದಬಾಬು ಮತ್ತು ಸತ್ಯವತಿ, ಕನಕನಗೌಡ ಪಾರ್ವತಮ್ಮ, ನವಲಿಯ ವೀರೇಶ ಸಂಗೀತ, ಯತ್ನಟ್ಟಿಯ ಕನಕರಾಯ ಪಾರ್ವತಮ್ಮ ಸೇರಿ 8 ಜೋಡಿ ಒಂದಾಗಿವೆ.